ಗೊತ್ತಾಗ್ಲಿ ಯಾರು ಏನು ಅಂತ ಎತ್ತ ಅಂತ ಹೇಳ್ಬಿಟ್ಟು ನಾವು ತಂದ್ಬಿಡ್ತೀವಿ. ನಮ್ಮ ಜವಾಬ್ದಾರಿ ನಾವು ತಂದ್ಬಿಡ್ತೀವಿ. ಮಾತಾಡಿ ಸರ್, ನಮ್ಮ ತಂದೆ ಕೊಡಿ ಮಾತಾಡ್ತಾರೆ. ಸಾಹೇಬ್ರು ಬಂದು ಸರ್ ನನ್ನ ಮಾತು ಒಂದು ಸ್ವಲ್ಪ ದಯವಿಟ್ಟು ಕೇಳಿ. ಲಾಸ್ಟ್ ಟೈಮ್ ಹಿಂಗೆ ಮಾಡಿ, ಯಾಕೆ ಈ ಸತಿ ಲಾಸ್ಟ್ ಟೈಮ್ ಹಿಂಗೆ ಸರ್ ಮಾಡಿದ್ದು. ಎತ್ಕೊಂಡು ಹೋಗ್ಬಿಟ್ರು, ಇಲ್ಲಿ ಗಾಡಿ ಇಲ್ದಂಗೆ ಮಾಡ್ಬಿಟ್ಟು ನಮ್ಗೇನು ಇಲ್ದಂಗೆ ಮಾಡ್ಬಿಟ್ರಿ. ನಾವು ಅನುಭವಿಸಿದ್ದೀವಿ. ನಾವು ಬೆಳಿಗ್ಗೆ ಗಾಡಿ ತಲುಪಿಸ್ತೀವಿ, ತಲೆ ಕೆಡಿಸ್ಕೋಬೇಡಿ. ಸಾಹೇಬ್ರ ಹತ್ರ ಬೇಕಾದ್ರೆ ಮಾತಾಡಿ ಕೊಡಿ, ನಮ್ಮ ತಂದೆ ಮಾತಾಡ್ತಾರೆ. ಬೆಳಿಗ್ಗೆ ತಂದು ಗಾಡಿ ತಲುಪಿಸೋ ಜವಾಬ್ದಾರಿ ನಮ್ಮದು. ಆಯ್ತು ಸರ್, ಅದಕ್ಕಲ್ಲ ಸರ್, ಲಾಸ್ಟ್ ಟೈಮ್ ಹಿಂಗೆ ಸರ್ ಮಾಡಿದ್ದು. ಯಾಕೆ ಗಾಡಿ ಬಂದ್ಬಿಟ್ಟು ಒಂದು ಅಪಾಚಿ, ಅದು ಬಂದ್ಬಿಟ್ಟು ಆಕ್ಟಿವಾ. ಇದೆರಡು ಗಾಡಿನೂ ಈಗ ಒಂದು ಅರ್ಧ ಗಂಟೆ ಆಯ್ತೇನೋ. ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗೆ ಆಯ್ತು ಅಲ್ಲಿ ರೋಡಿಗೆ ಬ್ರೇಕ್ ಹಿಡ್ದಂಗೆ. ನಾನು ಮೇಲ್ಗಡೆ ಮಲಗಿದ್ದ ರೂಮ್ ಕಿಟಕಿ ತೆಗೆದ್ಬಿಟ್ಟು ನೋಡಿದ್ರೆ ಅದು ಗಾಡಿ ತಿರ್ಗಾ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೋಡಿದ್ರೆ ಎರಡು ಗಾಡಿ ಬೆಂಕಿ ಎತ್ಕೊಂಡವೆ ಅಂತ ಒಬ್ಬ ಹುಡುಗ, ಆಟೋ ಹುಡುಗ, ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ದ, ಫೋನ್ ಮಾಡಿ ಅಂತ ನಮ್ಗೆ. ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಉಳಿತಾ ಇತ್ತು. ನಿಮ್ಮ ಹೆಸರೇನು? ಸಂತೋಷ್ ಅಂತ. ಯಾವ್ದು ಬಿಲ್ಡಿಂಗ್ ಇದು? ನಮ್ದೇ ಬಿಲ್ಡಿಂಗ್. ಈ ಗಾಡಿ ಯಾವ್ದು? ಗಾಡಿ ಬಂದ್ಬಿಟ್ಟು ಒಂದು ಅಪಾಚಿ, ಒಂದು ಆಕ್ಟಿವಾ. ಯಾರ್ದು? ನಮ್ದೇ ಗಾಡಿ. ನಿಮ್ಮವೇನ? ಎರಡು ನಿಮ್ಮವೇನಾ? ಎರಡು ನಮ್ಮವೇ. ಇದಕ್ಕೂ ಮುಂಚೆನೂ ಆಲ್ರೆಡಿ ಒಂದು 8680 ಅಂತ ಹೇಳ್ಬಿಟ್ಟು ಯೂನಿಕಾನ್ ಇತ್ತು, ಅದು ಇಲ್ಲೇ ಸುಟ್ಟೋಗಿತ್ತು. ಅದು ಹೋಯ್ತು. ಈಗ ಇದನ್ನು ಈ ತರ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಹಳೆದ ಪತ್ತೆ ಆಗಿಲ್ವಾ? ಹಳೆ ಸುಟ್ಟಿದ ಪತ್ತೆ ಆಗಿಲ್ವಾ ಅದು? ಇಲ್ಲ, ಹಳೆ ಪತ್ತೆ ಆಗಿಲ್ಲ. ತಿರ್ಗಾ ಇದು ಈ ತರ ಆಗಿದೆ. ಎಷ್ಟೊತ್ತಲ್ಲಿ ಆಗಿದೆ ಅದು? ಒಂದು ಗಂಟೆ ಮುಂಚೆ, ಒಂದು 10 ಗಂಟೆನೂ ಆಗಿಲ್ಲ ಅನ್ಸುತ್ತೆ. ಈಗಲೇ ಜಸ್ಟ್ ದಗ ಹೊರಿತಿದಲ್ವ ಅದು? ಹೌದು, ಪೂರ್ತಿ ಎಲ್ಲ ನೋಡಿ ಅಲ್ಲಿಂದ ನಾವು ಕೆಳಗೆ ಬರಕ್ಕಾಗಿಲ್ಲ. ಆರ್ಸಕ್ಕೋಸ್ಕರ CCTV ಅಲ್ಲಿ ಇದೆ ಮುಂದೆಗಡೆ, ಅದನ್ನ ಚೆಕ್ ಮಾಡಿಸ್ಬೇಕು. ಅದು ಪೊಲೀಸ್ನವರು ಹಾಕಿರೋಂಥದ್ದು, ಅವರ ಅವಧಿಯಲ್ಲಿ ಅವರಿದ್ರಲ್ಲೇ ಇದೆ, ಅವರೇ ಚೆಕ್ ಮಾಡಬೇಕು.